ಅಲ್ಲ ನನಗೆ ಸ್ವಲ್ಪ ಎಮೋಷನ್ ಆಯಿತು. ಅಲ್ಲ, ತಾಯಿ ಅನ್ನೋ ಪದ ನೀವು ಹಾಕಿದ ತಕ್ಷಣವೇ ಹಾಗೆ. ತಾಯಿಗಿಂತ ಒಂದು ಪ್ರಪಂಚದಲ್ಲಿ ಇನ್ನೊಂದು ಇರೋದಕ್ಕೆ ಸಾಧ್ಯ ಇಲ್ಲ. ಅವಳಿಲ್ಲ ಅಂದರೆ ಇಲ್ಲಿ ಯಾರು ಇರೋಕ್ಕೂ ಸಾಧ್ಯ ಇಲ್ಲ. ಅದರಿಂದ ತಾಯಿ ಅಂದರೆ ದೇವರಿಗಿಂತ ದೊಡ್ಡವರು ಅಂತ ನನ್ನ ಭಾವನೆ. ಸೊ ಅವರು ಮ್ಯೂಸಿಕ್ ಡಾಕ್ಟ್ರು, ಒಳ್ಳೆ ಮ್ಯೂಸಿಕ್. ಅವ್ರ ಹೆಸರೇನು ಬಂದಿದ್ದಾರೆ ಅವರು? ಬಾಂಬೆ ಅಲ್ಲ ಅವರು? ಮಯೂರೇಶ್ ಅಂತ ಮ್ಯೂಸಿಕ್ ಡಾಕ್ಟ್ರಿಗೆ ಏನು ಬೇಕು ಅದನ್ನು ಹಿಂಗೆ ಬೇಕು ಸರ್ ಅಂತ ನನ್ನ ಕೇಳಿದವರು. ಆ್ಯಕ್ಚುಲಿ ಈ ಎಲ್ಲ ಹೋಗಲಿಕ್ಕೆ ಮತ್ತು ನಾನು ಆಡೋ ಎಮೋಷನ್ಸ್ ಎಲ್ಲನೂ ಅವ್ರಿಗೆ ಸೇರಬೇಕು ಮ್ಯೂಸಿಕ್ ಡಾಕ್ಟ್ರಿಗೆ. ಕೆಲವರು ಮ್ಯೂಸಿಕ್ ಡಾಕ್ಟ್ರ್ ಹಾಗೇನು, ಅವ್ರಿಗೆ ಏನು ಬೇಕೋ ಅದು ತೊಗೊಳ್ತಾರೆ. ಈಗ ನನ್ನ SP ಬಾಲಸುಬ್ರಹ್ಮಣ್ಯಂ ಹಾಡಬೇಕಾದ್ರೆ ಪ್ಲೀಸ್ ಗಿಡ್ ಔಟ್ ಅನ್ನೋರು ನನ್ನ ಆಚೆ. ನೀನಿದ್ರೆ ನಾನು ಹಾಡೆಲ್ಲ ಹೋಗ್ತೀನಿ ಅಂದ್ಬಿಡೋದು. ಯಾಕೆಂದರೆ ನಾನು ಬಿಡಲ್ಲ, ಇಲ್ಲ ಹಿಂಗೆ ಬೇಕು ಅಂತ ಕೂತ್ಕೊಳ್ತೀನಿ. ಒಂದೊಂದು ದಿವಸಕ್ಕೆ ಕರ್ನಾಟಕಕ್ಕೆ ಬಂದರೆ SP ಅವರು ಅವಾಗ ಒಂದು 12 ಹಾಡು, ಮಿನಿಮಮ್ 12 ಸಾಂಗ್ಸ್, ಒಂದು 4-5 ಮ್ಯೂಸಿಕ್ ಡಾಕ್ಟ್ರದ್ದು 2 ಹಾಡು ಆಡ್ಬಿಟ್ಟು ಒಂದು ಸಣ್ಣ ಮೊಟ್ಟೆ ದುಡ್ಡಿದ್ದು ಹೊತ್ಕೊಂಡು ಹೋಗ್ಬಿಡೋರು. ಅದಕ್ಕೆ ನಾವು ಬಿಡ್ತಾ ಇರಲಿಲ್ಲ. ನಮ್ಮದು ರೆಕಾರ್ಡಿಂಗ್ ಬಂದರೆ ಅರ್ಧ ದಿವಸ ಅಲ್ಲೇ ಆಗ್ಬಿಡೋದಲ್ಲ, ನೆಕ್ಸ್ಟ್ ಟೈಮ್ ಇಂಚಿ ಬಿಡ್ದು ನೀರು ಡೇಟ್ ಇವತ್ತು ಅಂದ್ಬಿಡೋರು ಅವ್ರ ಮ್ಯಾನೇಜರ್ಗೆ. ನಂದು ಅದರಲ್ಲಿ ಗಂಡುಗಳಿದೆ, ಯಾರು ಇಲ್ಲದ ಮೇಲೆ ಸಾಂಗು ತುಂಬ ಟಫ್ ಸಾಂಗ್ ಅದು. ಇದ್ರಾಗೆ ಆಚೆಗೆ ಆ ಥರ ಕೆಲವು ಮ್ಯೂಸಿಕ್ ಡಾಕ್ಟರ್ಸು ಇದೇ ಬೇಕು ಅಂತ ಹೇಳೋರು. ಅಂತ ಒಂದು ಒಳ್ಳೆ ಇದಕ್ಕೆ ಮುಂಚೆ ಬಂದಿದ್ದು ಕೂಡ ಭಾಳ ಒಳ್ಳೆ ಸಾಂಗ್. ಅದೇ ಹಾಡಿರೋದು ಯಾರು? ಯಾರಮ್ಮ? ಹೊಳ್ಳ. ಓಕೆ, ಅವ್ರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಾನು ನಮ್ಮ ಪತ್ರಕರ್ತರಲ್ಲಿ, TV ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದು ಒಂದು ಸಣ್ಣ ರಿಕ್ವೆಸ್ಟ್ ಏನಂದರೆ, ದೊಡ್ಡ ಸಿನಿಮಾಗಳಿಗೆ, ದೊಡ್ಡ ದೊಡ್ಡ ಹೀರೋಗಳಿಗೆ ಅಥವಾ ದೊಡ್ಡ ಪ್ರೊಡಕ್ಷನ್ಗೆ ಆಟೋಮೆಟಿಕ್ಕಾಗಿ ಪ್ರೋತ್ಸಾಹನೂ ಸಿಗುತ್ತೆ, ಪ್ರಚಾರನೂ ಸಿಗುತ್ತೆ. ಆ ಸಿನಿಮಾ ಥಿಯೇಟ್ರಿಗೆ ಬರೋಕ್ಕೆ ಎಲ್ಲ ಥಿಯೇಟ್ರ್ನವರು ಕಾಯ್ತಿರ್ತಾರೆ, ಡಿಸ್ಟ್ರಿಬ್ಯೂಟ್ರು ಕಾಯ್ತಿರ್ತಾರೆ. ಅವ್ರು ಕೊಟ್ಟರೆ ಸಾಕು ಅಂತೇಳಿ ದುಡ್ಡು ಕೊಟ್ಟು ಸಿನಿಮಾ ತಗೊಳ್ಳೋರು ಇರ್ತಾರೆ. ಆದರೆ ಈ ಥರ ಒಂದು ಕ್ರಿಯೇಟಿವ್ ಜಾಬ್ ಮಾಡಿದಾಗ ಅದನ್ನು ಗುರುತಿಸೋದು ಬಹಳ ಕಡಿಮೆ, ಅದರಲ್ಲೂ ಕನ್ನಡದಲ್ಲಿ ಬಹಳ ಕಡಿಮೆ. ನಿಮ್ಮಲ್ಲಿ ಅದೇ ನಾನು ಕೇಳ್ಕೊಳ್ತೀನಿ, ದೊಡ್ಡವ್ರು ಯಾವತ್ತಿದ್ರು ದೊಡ್ಡವರೇ. ಆದರೆ ಈ ಥರ ಕ್ರಿಯೇಟ್ ಮಾಡಿ ಈ ಸಿನಿಮಾ ನನಗೆ ಹಿಂಗೆ ಬರಬೇಕು, ಈ ಥರ ಲೆವೆಲಲ್ಲಿ ನಮ್ಮ ಸಿನಿಮಾ ಜನ ನೋಡಬೇಕು, ನನ್ನ ಕತೆ ಏನಿದೆ, ನನ್ನ ಸ್ಕ್ರಿಪ್ಟ್ ಏನಿದೆ, ಅದನ್ನು ಈ ಥರ ರಿಸೀವ್ ಮಾಡಬೇಕು ಅನ್ನೋ ಆಸೆ ಈ ಥರ ನಿರ್ಮಾಪಕರಿಗಿರುತ್ತೆ, ಈ ಹೀರೋಗಳಿಗಿರುತ್ತೆ. ಅವ್ರಿಗೆ ಅರ್ಜಿ ಇರುತ್ತೆ, ಏನೋ ಮಾಡಬೇಕು ಈ ರಂಗದಲ್ಲಿ ಅಂತೇಳಿ ಎಲ್ಲ ಬಿಟ್ಟು ಬಂದ್ಬಿಟ್ಟಿರ್ತಾರೆ ಅವರು. ಇಂಥವ್ರಿಗೆ ನಿಮ್ಮ ಪ್ರೋತ್ಸಾಹ ಜಾಸ್ತಿ ಕೊಡಿ. ಇಂಥ ಸಿನಿಮಾಗಳನ್ನ ಜನ ಥಿಯೇಟ್ರಿಗೆ ಬಂದು ನೋಡೋ ಥರ ನಮ್ಮ ಪತ್ರಕರ್ತರು, TV ಮೀಡಿಯಾದವರು ಅದರಲ್ಲೇನೋ ಸಣ್ಣ ಪುಟ್ಟ ಎಂಥ ತಪ್ಪಿದ್ದು ಕೂಡ ಕ್ಷಮಿಸಿ ಇದನ್ನು ಸ್ವಲ್ಪ ಪ್ರೋತ್ಸಾಹಿಸಿ ಎಲ್ಲ ಪ್ಲಸ್ ಪಾಯಿಂಟಲ್ಲಿ ಬರೆದು ಇಂಥ ಸಿನಿಮಾಗಳನ್ನ ಹಿಟ್ ಮಾಡಬೇಕು ಅಂತ ಇಲ್ಲ. ಅವರೇ ನಾನು ಮೊನ್ನೆ ಪ್ರೆಸ್ ಕ್ಲಬ್ಗೆ ಹೋದಾಗ ಒಂದಷ್ಟು ಬರ್ಕೊಂಡೋದೆ ಮಾತಾಡಬೇಕು ಅಂತ. ಇವಾಗ ಪ್ರೆಸ್ ಕ್ಲಬ್, ಅಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ. ಅದು ಏನೇ ಅದೊಂದು ದೇವರಾಗಲಿ, ಒಬ್ಬ ಪೊಲಿಟಿಷಿಯನ್ ಆಗಲಿ, ಒಬ್ಬ ಹೀರೋನೋ ಸಿನಿಮಾದವರಾಗಲಿ, ಅದು ಜನಕ್ಕೆ ತಲುಪಬೇಕು ಅಂದರೆ ಇದು ಒಂದೇ ಮೀಡಿಯಾ ಇರೋದು, ಬೇರೆ ಇಲ್ಲವೇ ಇಲ್ಲ. 4 ಸ್ತಂಭದಲ್ಲಿ ಈ ಒಂದು ಸ್ತಂಭ ಹಿಂಗೆ ಸ್ವಲ್ಪ ಅಲ್ಲಾಡಿಬಿಟ್ರು ಎಲ್ಲ ಅಲ್ಲಾಡಿಬಿಡ್ತದೆ, ಏನು ಬೇಕಾದ್ರೆ ಬರೆದು ಬಿಡ್ತಾರೋ. ಆದರೆ ಇಂಥ ಒಂದು ಸಿನಿಮಾಗಳನ್ನ ನೀವು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನು ನೋಡಿದವರು ಏನಂತಾರೆ, ನೋಡಿದ್ಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನನ್ನ ಈ ಸಿನಿಮಾದಲ್ಲಿ ಹಾಡಿಸಿದ್ದಕ್ಕೆ ನಾನು ಬಿಗಿನಿಂಗ್ ಹಾಡಿದಾಗ ನನಗೆ ಅನಿಸಿರ್ಲಿಲ್ಲ, ಈಗ ನೋಡಿದಾಗ ಒಂದು ಎಮೋಷನ್ ಕನೆಕ್ಟ್ ಆಗುತ್ತೆ. ಯಾವಾಗಲೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಮ್ಮ ಹೀರೋಗೆ, ಹೀರೋಯಿನ್ಗೆ, ನಿರ್ಮಾಪಕರಿಗೆ. ಈ ನೆಕ್ಸ್ಟು 14ನೇ ತಾರೀಕು ನಮ್ಮ ಕಿರಣ್ ಅವ್ರದ್ದು ಸಿನಿಮಾ ಬಾಂಡ್ ಅದು ಕೂಡ ರಿಲೀಸ್ ಆಗಿದೆ, ಅದರಲ್ಲೂ ಕೂಡ ನಾನು ಮಾಡಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಟ್ರೈಲರ್ ರಿಲೀಸ್ ಆದ್ಮೇಲೆ ಮತ್ತೆ ಮಾತಾಡ್ತೀರಾ. ಆದ್ರೂ ಒಂದೆರಡು ಲೈನ್ ಹಾಡಬೇಕು ಅಂತ ಅದಕ್ಕೆ ಟೋಟಲ್ ಆಗಿ ನಾನು ಮಾತಾಡೋದ್ರಲ್ಲಿ ಗೊತ್ತಾಯ್ತು. ನೆಕ್ಸ್ಟ್ ಮೀಟಲ್ ಏನಿಲ್ಲ, ಇದು ನೆನ್ನೆ ಮೊನ್ನೆ ಯಶ್ ನಾರಾಯಣ್ ಅವ್ರದ್ದು ಸಿನಿಮಾದ ಡಬ್ಬಿಂಗ್ ಮಾಡಿದೆ. ಅದರಲ್ಲಿ ಕಿರ್ಚಿ ಎಲ್ಲ ಕಟ್ಟಾಗಿ ಹೋಗಿ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಸರ್. ಚಿತ್ರತಂಡ ಇನ್ನೊಂದು ಅದೇನೆ, ಇದು ಹೇಗೆ ಸಾಧ್ಯ ಅನ್ನೋದು ಕೂಡ ನನಗೆ ಕ್ವಶನ್ ಆಗಿ ಉಳಿದಿತ್ತು. ಬಟ್ ನನಗೆ ಒಳಗೆ ಒಂದು ಆಸೆ ಇತ್ತು, ನಮ್ಮ ಚಿತ್ರರಂಗದಲ್ಲಿ
ಇಷ್ಟು ವರ್ಷ ನಾನು ಕೆಲಸ ಮಾಡಿ ಎಲ್ಲ ರಂಗದಲ್ಲೂ, ಅದರಲ್ಲೂ ಸಿನಿಮಾದಲ್ಲಿ ಆಗ್ಬೋದು, ನಾನು ಬೆಳೆದಿದ್ದು ಕಾರಂತರ ಅಂತವ್ರ ಜೊತೆ, ಕಾರ್ನಾಡ್ರಂಥವ್ರ ಜೊತೆ, ಚಂದ್ರಶೇಖರ್ ಕಂಬಾರ ಅಂತವ್ರ ಜೊತೆ, ಅಶ್ವಥ್ ಅವರು, ಅನಂತ್ ಸ್ವಾಮಿ ಅವ್ರ ಜೊತೆ ಬೆಳೆದವ್ ನಾನು. ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದೆ, ವಿಜಯ ರಾಘರಾವ್, ಪಾರ್ಥೋದಾಸ್ ಮತ್ತು ರೋಣು ಮಜುಂದಾರ್ ಅಂತ ಇಂಟರ್ನ್ಯಾಷನಲ್ ಮ್ಯೂಸಿಷಿಯನ್ಸ್ ಜೊತೆ ನಾನು ಬೆಳೆದೆ ನಮ್ಮ. ಆದರೂ ಕೂಡ ಇಷ್ಟು ವರ್ಷ ಬಂದಾಗಲೂ ನಮಗೇನು ಅಂತ ಇದೇ ಸಿಗಲಿಲ್ವಲ್ಲ ಅಂತ ನಾನು ರೂಟೇ ಚೇಂಜ್ ಮಾಡ್ಬಿಟ್ಟೆ ನಾನು. ಈ ಬಿಡಪ್ಪ ಮ್ಯೂಸಿಕ್ ಬೇಡ ಬೇಡ, ಈ ಕಡೆ ಆ್ಯಕ್ಟಿಂಗ್ ಏನೋ ಜೀವನ ಆಗುತ್ತೆ ಅಂತ. ಆದರೆ ಸಂಗೀತ ಅನ್ನೋದು ಬೇರೆ ಶಕ್ತಿ, ಅದೊಂದು ಶಕ್ತಿ. ಅದನ್ನು ಮೆಚ್ಚಿ ನನಗೆ ಅದು ಅಂಥ ಒಂದು ದೊಡ್ಡ ಯೂನಿವರ್ಸಿಟಿಯಿಂದ ಕೊಟ್ಟಿರೋದು ಇದು ತುಂಬ ಗೌರವಾನ್ವಿತ. ಡಾಕ್ಟ್ರೇಟ್ ಎಲ್ಲರೂ ತಗೊಳ್ತಾರೆ ಅನಿಸುತ್ತೆ, ಆದರೆ ಗಂಗೂಬಾಯಿ ಹಾನಗಲ್ ಅವರ ಆ ಇನ್ಸ್ಟಿಟ್ಯೂಟಿಂದ ಕೊಟ್ಟಿದ್ದಿದೆಯಲ್ಲ, ಅದಕ್ಕೆ ಸುಮಾರು ಜನ ಅದನ್ನು ನೋಡಿ ಏನು ಇವರು ಈ ರಂಗದಲ್ಲಿ ಏನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಅದನ್ನು ಪ್ರೋತ್ಸಾಹ ನನಗೆ ಬಂದಿರೋದಕ್ಕೆ ಈಗ ಎಷ್ಟೋ ನಮ್ಮ ಸ್ನೇಹಿತರಿಗೆ, ಕಲಾವಿದರಿಗೆ ತುಂಬ ಖುಷಿ ಅಂತ ಅನಿಸ್ತಾ ನನಗೂ ನಿಜವಾಗಿ ಬಂದು ಇನ್ನೊಂದು ಚೂರು ಹುರುಪು ಬಂದಿದೆ. ಇನ್ನೂ ನೆಕ್ಸ್ಟ್ ಸಾಂಗ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಆಡ್ತೀನಿ. ಮುಖ್ಯವಾಗಿ ನಮ್ಮ ಅಶ್ವಿನ್ ಸಖತ್ ವಿಷಲ್ಸ್ ಮಾಡಿದ್ದಾರೆ. ನೀವು ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ನಿಜವಾಗಿ ಅಶ್ವಿನ್ ನೋಡಿ, ಅದಕ್ಕೆ ನಾವು ಏನೋ ಒಂದು 2-3 ಹೆಸರು ಇಟ್ಕೊಂಡೇ ಕೂತಿರ್ತೀವಿ ನಾವು. ಅವ್ರಿಗೆ ಕ್ಯಾಮ್ರಾ ಅಂತ ಇವರೇ ಕ್ಯಾಮ್ರಾ ಸಕ್ಕದ ಮಾಡ್ತಾನೆ ಗುರು, ಡೈರೆಕ್ಟ್ರ್ ಇವರು ಹಂಗಲ್ಲ. ಕ್ರಿಯೇಟರ್ಸ್ ಆರ್ ದೇರ್, ಹಿಂಗೆ ಬರಬೇಕು ವಿಷುವಲ್ಸು. ಅದು ಕ್ರಿಯೇಟರ್ಸ್ ಇಲ್ಲ ಹೊಸಬ್ರು. ಈಗ ನಾವು ಫಿಲ್ಮ್ ಇನ್ನೊಂದು ಚೂರು ಹೇಳಿ ಮಾತಾಡ್ಬಿಡ್ತೀನಿ. ಇವತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮ್ಗೆ ನಡೀತಾ ಇದೆ. ಈಗ ಇದರಲ್ಲಿ ಆದಷ್ಟು ನಾನು ಹಳೆಯದನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಆದಷ್ಟು ಹಳೆಯದು ಅಂದರೆ ಮಾಡಿದ್ದೇ ಮಾಡಬೇಕು, ಹೇಳಿದ್ದೇ ಹೇಳ್ತಾ ಇರಬೇಕು, ಅದೇ ಇದು ಬೇಡ ಅಂಥೇಳಿ ಈ ಸಲ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಎಂಥ ಯುವಕರನ್ನ ಅಂದರೆ ಯಂಗ್ಸ್ಟರ್ಸ್, ಬ್ಯಾಂಗ್ಳೂರ್ ಅಂದ್ರೆ IT ಹಬ್ಬ ಸರ್ ಇದು. ಇಲ್ಲಿ ಎಂತೆಂಥ IT ಅಲ್ಲಿ ಇಂಟೆಲಿಜೆನ್ಸ್ ಅಂದರೆ ಈ ಶಾರ್ಟ್ ಫಿಲ್ಮ್, ಅದಕ್ಕೆ ಅಂತಲೇ ಒಂದು ಯೂನಿಟ್ನ ನಾವು ರೆಡಿ ಮಾಡಿದ್ದೀವಿ. ಎಲ್ಲ ಒಂದು ಯಂಗ್ಸ್ಟರ್ಸ್ ಬರ್ಬೋದು, ಅವರ ಏನಿದೆ ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಬೋದು. ಜೊತೆಗೆ ಶಾರ್ಟ್ ಫಿಲ್ಮ್ ಅನ್ನೋದನ್ನೇ ನಾವು ಬೇರೆ ಇಟ್ಕೊಂಡಿದ್ದೀವಿ. ಶಾರ್ಟ್ ಫಿಲ್ಮ್ ಇದೆ, AI ಇದೆ. ಅದರಿಂದ ನೀವೆಲ್ಲ ಯಂಗ್ಸ್ಟರ್ಸು ಒಂದಷ್ಟು ಸಿನಿಮಾಗಳು ರೆಡಿ ಮಾಡಿದರೆ ಅಥವಾ ಬಿಟ್ಸ್ ಮಾಡಿದರೆ, ಶಾರ್ಟ್ ಫಿಲ್ಮ್ ಮಾಡಿದರೆ ದಯವಿಟ್ಟು ನಮಗೆ ಕಳಿಸ್ಕೊಡಿ. ಅದಕ್ಕೆ ಸೆಪ್ರೇಟ್ ಒಂದು ವರ್ಗನೇ ನಾನು ಸೃಷ್ಟಿ ಮಾಡಿದ್ದೀವಿ. ನೀವೆಲ್ಲ ಬರಬೇಕು. ಜೊತೆಗೆ ಎಷ್ಟೊಂದು ನಿರ್ಮಾಪಕರು ಸಿನಿಮಾ ನಾನು ಸುಮ್ಮನೆ OTT ಓಪನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣವೇ ಒಂದು 250 ಸಿನಿಮಾ ನನಗೆ ಬಂದಿದೆ ವಾಟ್ಸಪ್ಪಲ್ಲಿ. ಅಂದರೆ ಇನ್ನೂ ಸೇಲ್ ಆಗದೆ ಇರೋಂಥ ಸಿನಿಮಾಗಳು ಯಾವ ಥರದ್ದು ದೊಡ್ಡ ಬಿಡಿ, ನಾನು ಆವಾಗಲೇ ಫಸ್ಟ್ ಹೇಳ್ಬಿಟ್ಟೆ. ಆಸೆ ಇಟ್ಕೊಂಡು ಮಾಡಿದಂಥ ಎಷ್ಟೋ ಸಿನಿಮಾಗಳು ಇನ್ನೂ ಅವರು ಜೊತೆಲಿ ಇಟ್ಕೊಂಡು ಕೂತಿದ್ದಾರೆ, ಸೇಲ್ ಆಗಿಲ್ಲ. ಸಿನಿಮಾ ಥಿಯೇಟ್ರಿಗೆ ಬಂದಿಲ್ಲ, ಥಿಯೇಟ್ರಿಗೆ ಬಂದು ಜನ ಬರಲ್ಲ, ಜನ ಬರೋದಕ್ಕೆ ಪ್ರೋತ್ಸಾಹ ಇಲ್ಲ, ಪ್ರಚಾರ ಇಲ್ಲ. ಹೀಗಾಗಿ 250 ಸಿನಿಮಾ ನನಗೆ ಬಂದಿದೆ. ಅದಕ್ಕೂ ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ. ನೆಟ್ಫ್ಲಿಕ್ಸ್ ಆಗ್ಬೋದು, ಅಮೆಝಾನ್ ಆಗ್ಬೋದು, ವೇವ್ಸ್ ಆಗ್ಬೋದು, ZEE5 ಆಗ್ಬೋದು, ಮತ್ತು ನಮ್ಮ DD1 ಕೂಡ ನೀವು ಶುರು ಮಾಡಿದ್ದಾರೆ ಸರ್. ಸುಮಾರು ವೇದಿಕೆನ ಸೆಪರೇಟ್ ಒಂದು ಶೆಲ್ ಮಾಡಿದ್ದೀವಿ. ಅದಕ್ಕೆ ದಯವಿಟ್ಟು ನೀವು ಪತ್ರಕರ್ತರಿಗೆ ಹೇಳ್ತೀನಿ, ನಮ್ಮ TV ಅವ್ರಿಗೆ ಹೇಳ್ತೀನಿ, ಇದನ್ನೊಂದು ಚೂರು ಪ್ರಚಾರ ಕೊಡಿ ಸರ್. ಅವ್ರು ಬರಲಿ, ಯಂಗ್ಸ್ಟರ್ಸ್ ಒಳಗೆ ಬರಲಿ ಅನ್ನೋ ಐಡಿಯಾ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ರಂಗದ ಬಗ್ಗೆ